ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದೀಗ 11 ಜನರು ಮೃತರಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ನಮ್ಮ ಜೊತೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ಈಗ ಆಗಿರ್ತಕ್ಕಂಥ ಘಟನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, ಇದಕ್ಕೆ ನೇರ ಹೊಣೆ ಸರ್ಕಾರ ಅನ್ನುವಂಥದ್ದು. ಬಹುತೇಕ ನಿನ್ನೆ ದಿನದ ಇಂಥ ಒಂದು ಅತ್ಯಂತ ದಾರುಣ ಘಟನೆ ಏನಿದೆ, 11 ಕುಟುಂಬಗಳಲ್ಲಿ ಸ್ಟ್ಯಾಂಪೇಡ್ನಿಂದ ಜೀವಹಾನಿಯಾಗಿರ್ತಕ್ಕಂಥದ್ದೇನಿದೆ, ಇದಕ್ಕೆ ಸಂಪೂರ್ಣ ಹೊಣೆ ರಾಜ್ಯ ಸರ್ಕಾರದ್ದು ಅನ್ನೋದು ಬಹುತೇಕರ ಅಭಿಪ್ರಾಯ. ನನ್ನ ಅಭಿಪ್ರಾಯ ಒಂದೇ ಅಲ್ಲ. ಅದರಲ್ಲೂ ರಾಜ್ಯದ ಉಪಮುಖ್ಯಮಂತ್ರಿ ಅವರು ಬೆಳಗ್ಗೆಯಿಂದ ನಡ್ಕೊಂಡಂಥ ರೀತಿ ಇದೆಯಲ್ಲ, ನನಗಿರ್ತಕ್ಕಂಥ ಮಾಹಿತಿ ಪೊಲೀಸ್ ಅಧಿಕಾರಿಗಳು ಪ್ರಾರಂಭಿಕ ಹಂತದಿಂದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. 2-3 ಕಡೆ ಪ್ರೋಗ್ರಾಮ್ಗಳನ್ನು ಆಯೋಜಿಸಿ ಸರಿಯಾದ ರೀತಿಯ ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಿದೆ. ಈ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿ ಅವರನ್ನು ವೈಭವೀಕರಿಸ್ಕೊಳ್ಳಿಕ್ಕೋಸ್ಕರವಾಗಿ ನಿನ್ನೆ ಬೆಳಗ್ಗೆಯಿಂದ ನಡ್ಕೊಂಡಂಥ ಅವರ ಬಾಲಿಶ ನಡವಳಿಕೆ ಏನಿದೆ, ಇದರಲ್ಲಿ ಅವರ ಪಾತ್ರ ಬಹು ದೊಡ್ಡದಿದೆ. 4 ಜನ ಸ್ಟ್ಯಾಂಪೇಡ್ನಲ್ಲಿ ಜೀವ ಕಳ್ಕೊಂಡಂಥ ಸುದ್ದಿ ಬಂದರೂ ಆ ಸ್ಟೇಡಿಯಂನಲ್ಲಿ ಮಧ್ಯಾಹ್ನದಲ್ಲೇ ಜನ ಇದ್ದಾರೆ. ಪ್ರಾರಂಭಿಕ ಹಂತದಲ್ಲೇ ಅವರಿಗೆ ಗೇಟ್ ಓಪನ್ ಮಾಡಿ ಬಿಟ್ಟುಬಿಟ್ಟಿದ್ರೆ ಹೋಗಿ ಕೂತ್ಕೊಳ್ಳೋರು. ಕೊನೆ ಹಂತವರೆಗೂ ಬೀಗ ತೆಗೆದಿಲ್ಲ. ಜನ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗ್ಯಾದರ್ ಆಗೋವರೆಗೆ KCA ಸ್ಟೇಡಿಯಂ ಸುತ್ತ ಅಲ್ಲಿ ವಿಧಾನಸೌಧದಲ್ಲಿ ಅಲ್ಲೊಂದು ಏನೋ ಒಂದು ಸನ್ಮಾನ ಅಂತ ಇಟ್ಕೊಂಡು ಬರೀ ಮುಖ್ಯಮಂತ್ರಿ ಮಂತ್ರಿಗಳ ಪಟಾಲಂಗಳು ಅವರ ಸಂಬಂಧಿಕರುಗಳ ಒಂದು ವೈಭವೀಕರಿಸ್ಕೊಳ್ಳಿಕ್ಕೆ ಹೋಗಿ ಅಲ್ಲಿ ಮತ್ತೆ ಜನಗಳು ಆಕ್ರೋಶಕ್ಕೆ ಒಳಗಾದಂಥ ವಿಷಯವನ್ನು ಚರ್ಚೆ ಮಾಡ್ತಾರೆ. ಇಲ್ಲಿ 4 ಜನ ತೀರ್ಕೊಂಡೋದ್ರು ಅಂತ ಗೊತ್ತಾದ ಮೇಲೂ ನಮ್ಮ ಉಪಮುಖ್ಯಮಂತ್ರಿ ಮತ್ತೆ ಅಲ್ಲಿಗೆ ಆ ಪ್ಲೇಯರ್ಸ್ಗಳ ಜೊತೆ ಹೋಗಿ ಆ ಸ್ಟೇಡಿಯಂನೊಳಗೆ ಇವರೇ ಆಟ ಆಡಿ ಇವರೇ ಗೆದ್ದು ಆ ಕಪ್ ತಂದಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಮುತ್ತು ಕೊಟ್ಕೊಂಡು ಅಲ್ಲಿ ಸತ್ತಿರ್ತಕ್ಕಂಥ ಆ ಕುಟುಂಬಗಳ ರೋದನ ಅದೆಲ್ಲ ಇದ್ದೂ ಸಹ ಆ ಕಪ್ ಹಿಡ್ಕೊಂಡು ಮುತ್ತು ಕೊಡ್ತಕ್ಕಂಥ ದೃಶ್ಯಗಳನ್ನು ನಾನು ನೋಡಿದೆ ಟಿವಿಗಳಲ್ಲಿ. ಸರ್, ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನ್ಯಾಯಾಂಗ ತನಿಖೆ ಬಗ್ಗೆ. ಅಂದರೆ ಸುಮೋಟೋ ಕೇಸನ್ನು ದಾಖಲಿಸಬೇಕು ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೂ ಕೂಡ ಪತ್ರವನ್ನು ಬರೆದಿರುವುದು. ಏನು ತನಿಖೆ ಮಾಡಿ ಏನು ಮಾಡ್ತಾರೆ? ಇಲ್ಲಿವರೆಗೂ ಇಂಥ ಪ್ರಕರಣಗಳು ಹಲವಾರು ನ್ಯಾಯಾಂಗ ತನಿಖೆಗಳು ಮಾಡಿ ಎಷ್ಟು ಇವತ್ತು ಕ್ರಮ ತೆಗೆದುಕೊಂಡಿದ್ದಾರೆ. ತಪ್ಪಿತಸ್ಥರು ಇಂಥ ವಿಷಯಗಳಲ್ಲಿ ಏನು ವೈಫಲ್ಯತೆ ಏನಿದೆ, ಯಾರ ಮೇಲೆ ಎಂದು ಇವತ್ತು ಯಾವ ತನಿಖೆಯಿಂದಲೂ ಆ ಒಂದು ಸಂದರ್ಭಗಳನ್ನು ಇವತ್ತು ಶಿಕ್ಷೆ ಕೊಟ್ಟು ಮತ್ತೆ ರೀತಿ ಆಗದೇ ಇರತಕ್ಕಂಥ ರೀತಿ ಎಚ್ಚರಿಸ್ತಕ್ಕಂಥ ಕೆಲಸಕ್ಕೆ ಯಾವ ಸರ್ಕಾರಗಳು ಇಲ್ಲಿವರೆಗೆ ಅದನ್ನು ಯಶಸ್ಸಾಗಿ ಕಾರ್ಯರೂಪಕ್ಕೆ ತರಲೇ ಇಲ್ಲ. ಸರ್, ಇದು ಸಿದ್ದರಾಮಯ್ಯನವರು ಹೇಳ್ತಾರೆ ಇದು ನಮ್ಮ ತಪ್ಪಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಸರ್ಕಾರದ ಹೊಣೆ ಅಲ್ವಾ ಇದು ಆಗಿದ್ರೆ? ಅದನ್ನೇ ಹೇಳ್ತಾ ಇರೋದು, ಸರ್ಕಾರದ ಹೊಣೆನೇ ಇದು. ಸರ್ಕಾರ ಒಂದು ಕಡೆ ಸರಿಯಾದ ರೀತಿ ವ್ಯವಸ್ಥೆಗಳು ಮಾಡಲಿಲ್ಲ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ನಿಷ್ಕ್ರಿಯ. ಇಲ್ಲಿ ಅವರು ಯಾವುದೇ ರೀತಿ ತೀರ್ಮಾನ ತಗೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ಯಾತಕ್ಕೆ ಈ ವ್ಯಕ್ತಿ ಡೆಪ್ಟಿ CM ಮುಂದೆ ನಿಂತ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ಪೊಲೀಸ್ ಅಧಿಕಾರಿಗಳನ್ನು ನಿಷ್ಕ್ರಿಯಗೊಳಿಸಿದ್ರು? ನೆನ್ನೆ ಒಂದು ರಕ್ಷಣೆ ಕೊಡ್ತಕ್ಕಂಥದ್ರಲ್ಲಿ ಅವ್ರದ್ದೇ ಪಾತ್ರ ಅಂತಕ್ಕಂಥ ಹಲವಾರು ಅಧಿಕಾರಿಗಳು ಮಾತಾಡ್ತಾರೆ. ಅದರಿಂದ ಇಲ್ಲಿ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತೆ. ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿದ್ರೆ ಆ ಅಧಿಕಾರಿ ಏನು ಕೊಡ್ತಾನೆ? ಅಧಿಕಾರಿ ಕೈಯಲ್ಲಿ ಶಕ್ತಿ ಇಲ್ಲ. ಅದರಿಂದ ಈ ತನಿಖೆ ನಿಮ್ಮ ನಿವೃತ್ತ ನ್ಯಾಯಾಧೀಶರು ಕೈಯಲ್ಲಿ ಮಾಡಿಸ್ತಿರೋ
ಮೊದಲೇ ಅನಿವೃತ್ತ ನ್ಯಾಯಾಧೀಶರು ಅಂದರೆ ಇವ್ರ ಹತ್ರ ಪರ್ಮನೆಂಟಾಗಿ ಒಬ್ಬರನ್ನ ಇಟ್ಕೊಂಬಿಟ್ಟವ್ರೆ ಎಲ್ಲದಕ್ಕೂ ವರದಿ ಕೊಡೋದಕ್ಕೆ. ಕಾರ್ಪೊರೇಷನಲ್ಲಿ ನಡೀತಕ್ಕಂಥ ಕ್ರಮಗಳಿಗೂ ಅದೇ ನಾಯಕತ್ವದ ಕಮಿಟಿ, ಅದೆಂಥದ್ದು ನಿಮ್ಮ ಕೋವಿಡಿಗೆ ಬಂದರೆ ಅದು ಅದೇ ಕಮಿಟಿ, 40%ಗೂ ಅದೇ ಕಮಿಟಿ. ಅವ್ರನ್ನ ಇಟ್ಕೊಂಡವ್ರಲ್ಲ ಒಬ್ಬರನ್ನ, ಅವರಿಗೆ ಕೊಟ್ಬಿಡಿ, ನ್ಯಾಯ ಬೇಕು ಕೊಡ್ತಾರೆ ಎಲ್ಲರಿಗೂ. ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲೇ ಈ ಒಂದು ಸಂಭ್ರಮಾಚರಣೆ ಮತ್ತೊಂದು ಮಗದೊಂದು ಆಯಿತು. ಆದರೆ ಇದರ ಹೊಣೆಯನ್ನು ಸರ್ಕಾರ ಹೊರುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೊರ್ತಾರ? ಅಂದರೆ ಕೆಲವರು ಡಿ ಕೆ ಶಿವಕುಮಾರ್ ಅವರು ಇದರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಇವರು ಈ ಜವಾಬ್ದಾರಿ ವಹಿಸ್ಕೊಳ್ಳಲ್ಲ. ಅವರಲ್ಲಿ ಮನುಷ್ಯತ್ವ ಅನ್ನೋದಿದ್ರೆ ಇಂಥ ಸಂದರ್ಭದಲ್ಲಿ ಯಾವ ಥರ ಇವತ್ತು ಈ ಘಟನೆ ನಡೆಯಲಿಕ್ಕೆ ಕಾರಣಕರ್ತರಿ ಅಂತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಗುರುತಿಸಿ ಆ್ಯಕ್ಷನ್ ತಗೋಬೇಕು. ಬಟ್ ಈ ಸರ್ಕಾರಕ್ಕೆ ಆ ಶಕ್ತಿ ಇಲ್ಲ. ಎಸ್ ಸರ್, ಧನ್ಯವಾದಗಳು ಸರ್. ಇದಿಷ್ಟು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇದೀಗ 11 ಜನರು ಮೃತರಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ನಮ್ಮ ಜೊತೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಪ್ರಮುಖವಾಗಿ ಈಗ ಆಗಿರ್ತಕ್ಕಂಥ ಘಟನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ, ಇದಕ್ಕೆ ನೇರ ಹೊಣೆ ಸರ್ಕಾರ ಅನ್ನುವಂಥದ್ದು. ಬಹುತೇಕ ನಿನ್ನೆ ದಿನದ ಇಂಥ ಒಂದು ಅತ್ಯಂತ ದಾರುಣ ಘಟನೆ ಏನಿದೆ, 11 ಕುಟುಂಬಗಳಲ್ಲಿ ಸ್ಟ್ಯಾಂಪೇಡ್ನಿಂದ ಜೀವಹಾನಿಯಾಗಿರ್ತಕ್ಕಂಥದ್ದೇನಿದೆ, ಇದಕ್ಕೆ ಸಂಪೂರ್ಣ ಹೊಣೆ ರಾಜ್ಯ ಸರ್ಕಾರದ್ದು ಅನ್ನೋದು ಬಹುತೇಕರ ಅಭಿಪ್ರಾಯ. ನನ್ನ ಅಭಿಪ್ರಾಯ ಒಂದೇ ಅಲ್ಲ. ಅದರಲ್ಲೂ ರಾಜ್ಯದ ಉಪಮುಖ್ಯಮಂತ್ರಿ ಅವರು ಬೆಳಗ್ಗೆಯಿಂದ ನಡ್ಕೊಂಡಂಥ ರೀತಿ ಇದೆಯಲ್ಲ, ನನಗಿರ್ತಕ್ಕಂಥ ಮಾಹಿತಿ ಪೊಲೀಸ್ ಅಧಿಕಾರಿಗಳು ಪ್ರಾರಂಭಿಕ ಹಂತದಿಂದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. 2-3 ಕಡೆ ಪ್ರೋಗ್ರಾಮ್ಗಳನ್ನು ಆಯೋಜಿಸಿ ಸರಿಯಾದ ರೀತಿಯ ರಕ್ಷಣಾ ವ್ಯವಸ್ಥೆಗಳನ್ನು ಮಾಡಿದೆ. ಈ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿ ಅವರನ್ನು ವೈಭವೀಕರಿಸ್ಕೊಳ್ಳಿಕ್ಕೋಸ್ಕರವಾಗಿ ನಿನ್ನೆ ಬೆಳಗ್ಗೆಯಿಂದ ನಡ್ಕೊಂಡಂಥ ಅವರ ಬಾಲಿಶ ನಡವಳಿಕೆ ಏನಿದೆ, ಇದರಲ್ಲಿ ಅವರ ಪಾತ್ರ ಬಹು ದೊಡ್ಡದಿದೆ. 4 ಜನ ಸ್ಟ್ಯಾಂಪೇಡ್ನಲ್ಲಿ ಜೀವ ಕಳ್ಕೊಂಡಂಥ ಸುದ್ದಿ ಬಂದರೂ ಆ ಸ್ಟೇಡಿಯಂನಲ್ಲಿ ಮಧ್ಯಾಹ್ನದಲ್ಲೇ ಜನ ಇದ್ದಾರೆ. ಪ್ರಾರಂಭಿಕ ಹಂತದಲ್ಲೇ ಅವರಿಗೆ ಗೇಟ್ ಓಪನ್ ಮಾಡಿ ಬಿಟ್ಟುಬಿಟ್ಟಿದ್ರೆ ಹೋಗಿ ಕೂತ್ಕೊಳ್ಳೋರು. ಕೊನೆ ಹಂತವರೆಗೂ ಬೀಗ ತೆಗೆದಿಲ್ಲ. ಜನ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಗ್ಯಾದರ್ ಆಗೋವರೆಗೆ KCA ಸ್ಟೇಡಿಯಂ ಸುತ್ತ ಅಲ್ಲಿ ವಿಧಾನಸೌಧದಲ್ಲಿ ಅಲ್ಲೊಂದು ಏನೋ ಒಂದು ಸನ್ಮಾನ ಅಂತ ಇಟ್ಕೊಂಡು ಬರೀ ಮುಖ್ಯಮಂತ್ರಿ ಮಂತ್ರಿಗಳ ಪಟಾಲಂಗಳು ಅವರ ಸಂಬಂಧಿಕರುಗಳ ಒಂದು ವೈಭವೀಕರಿಸ್ಕೊಳ್ಳಿಕ್ಕೆ ಹೋಗಿ ಅಲ್ಲಿ ಮತ್ತೆ ಜನಗಳು ಆಕ್ರೋಶಕ್ಕೆ ಒಳಗಾದಂಥ ವಿಷಯವನ್ನು ಚರ್ಚೆ ಮಾಡ್ತಾರೆ. ಇಲ್ಲಿ 4 ಜನ ತೀರ್ಕೊಂಡೋದ್ರು ಅಂತ ಗೊತ್ತಾದ ಮೇಲೂ ನಮ್ಮ ಉಪಮುಖ್ಯಮಂತ್ರಿ ಮತ್ತೆ ಅಲ್ಲಿಗೆ ಆ ಪ್ಲೇಯರ್ಸ್ಗಳ ಜೊತೆ ಹೋಗಿ ಆ ಸ್ಟೇಡಿಯಂನೊಳಗೆ ಇವರೇ ಏನೋ ಆಟ ಆಡಿ ಇವರೇ ಗೆದ್ದು ಆ ಕಪ್ ತಂದಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಮುತ್ತು ಕೊಟ್ಕೊಂಡು ಅಲ್ಲಿ ಸತ್ತಿರ್ತಕ್ಕಂಥ ಆ ಕುಟುಂಬಗಳ ರೋದನ ಅದೆಲ್ಲ ಇದ್ದೂ ಸಹ ಆ ಕಪ್ ಹಿಡ್ಕೊಂಡು ಮುತ್ತು ಕೊಡ್ತಕ್ಕಂಥ ದೃಶ್ಯಗಳನ್ನು ನಾನು ನೋಡಿದೆ ಟಿವಿಗಳಲ್ಲಿ. ಸರ್, ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನ್ಯಾಯಾಂಗ ತನಿಖೆ ಬಗ್ಗೆ. ಅಂದರೆ ಸುಮೋಟೋ ಕೇಸನ್ನು ದಾಖಲಿಸಬೇಕು ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೂ ಕೂಡ ಪತ್ರವನ್ನು ಬರೆದಿರುವುದು. ಏನು ತನಿಖೆ ಮಾಡಿ ಏನು ಮಾಡ್ತಾರೆ? ಇಲ್ಲಿವರೆಗೂ ಇಂಥ ಪ್ರಕರಣಗಳು ಹಲವಾರು ನ್ಯಾಯಾಂಗ ತನಿಖೆಗಳು ಮಾಡಿ ಎಷ್ಟು ಇವತ್ತು ಕ್ರಮ ತೆಗೆದುಕೊಂಡಿದ್ದಾರೆ. ತಪ್ಪಿತಸ್ಥರು ಇಂಥ ವಿಷಯಗಳಲ್ಲಿ ಏನು ವೈಫಲ್ಯತೆ ಏನಿದೆ, ಯಾರ ಮೇಲೆ ಎಂದು ಇವತ್ತು ಯಾವ ತನಿಖೆಯಿಂದಲೂ ಆ ಒಂದು ಸಂದರ್ಭಗಳನ್ನು ಇವತ್ತು ಶಿಕ್ಷೆ ಕೊಟ್ಟು ಮತ್ತೆ ರೀತಿ ಆಗದೇ ಇರತಕ್ಕಂಥ ರೀತಿ ಎಚ್ಚರಿಸ್ತಕ್ಕಂಥ ಕೆಲಸಕ್ಕೆ
ಯಾವ ಸರ್ಕಾರಗಳು ಇಲ್ಲಿವರೆಗೆ ಅದನ್ನು ಯಶಸ್ಸಾಗಿ ಕಾರ್ಯರೂಪಕ್ಕೆ ತರಲೇ ಇಲ್ಲ. ಸರ್, ಇದು ಸಿದ್ದರಾಮಯ್ಯನವರು ಹೇಳ್ತಾರೆ ಇದು ನಮ್ಮ ತಪ್ಪಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಸರ್ಕಾರದ ಹೊಣೆ ಅಲ್ವಾ ಇದು ಆಗಿದ್ರೆ? ಅದನ್ನೇ ಹೇಳ್ತಾ ಇರೋದು, ಸರ್ಕಾರದ ಹೊಣೆನೇ ಇದು. ಸರ್ಕಾರ ಒಂದು ಕಡೆ ಸರಿಯಾದ ರೀತಿ ವ್ಯವಸ್ಥೆಗಳು ಮಾಡಲಿಲ್ಲ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ನಿಷ್ಕ್ರಿಯ. ಇಲ್ಲಿ ಅವರು ಯಾವುದೇ ರೀತಿ ತೀರ್ಮಾನ ತಗೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ಯಾತಕ್ಕೆ ಈ ವ್ಯಕ್ತಿ ಡೆಪ್ಟಿ ಸಿ ಎಮ್ಮು ಮುಂದೆ ನಿಂತ್ಕೊಂಡು ಪ್ರತಿಯೊಂದು ವಿಷಯದಲ್ಲೂ ಪೊಲೀಸ್ ಅಧಿಕಾರಿಗಳನ್ನು ನಿಷ್ಕ್ರಿಯಗೊಳಿಸಿದ್ರು. ನೆನ್ನೆ ಒಂದು ರಕ್ಷಣೆ ಕೊಡ್ತಕ್ಕಂಥದ್ರಲ್ಲಿ ಅವ್ರದ್ದೇ ಪಾತ್ರ ಅಂತಕ್ಕಂಥ ಹಲವಾರು ಅಧಿಕಾರಿಗಳು ಮಾತಾಡ್ತಾರೆ. ಅದರಿಂದ ಇಲ್ಲಿ ಸರ್ಕಾರದ ವೈಫಲ್ಯ ಎದ್ದು ಕಾಣುತ್ತೆ. ಈಗ ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿ ಮಾಡಿದ್ರೆ ಆ ಅಧಿಕಾರಿ ಏನು ಕೊಡ್ತಾನೆ? ಅಧಿಕಾರಿ ಕೈಯಲ್ಲಿ ಶಕ್ತಿ ಇಲ್ಲ. ಅದರಿಂದ ಈ ತನಿಖೆ ನಿಮ್ಮ ನಿವೃತ್ತ ನ್ಯಾಯಾಧೀಶರು ಕೈಯಲ್ಲಿ ಮಾಡಿಸ್ತಿರೋ, ಇಲ್ಲ ನಿವೃತ್ತ ನ್ಯಾಯಾಧೀಶರು ಅಂದರೆ ಇವ್ರ ಹತ್ರ ಪರ್ಮನೆಂಟಾಗಿ ಒಬ್ಬರನ್ನ ಇಟ್ಕೊಂಡ್ಬಿಟ್ಟವ್ರೆ ಎಲ್ಲದಕ್ಕೂ ವರದಿ ಕೊಡೋದಕ್ಕೆ. ಕಾರ್ಪೊರೇಷನ್ನಲ್ಲಿ ನಡೀತಕ್ಕಂಥ ಕ್ರಮಗಳಿಗೂ ಅದೇ ನಾಯಕತ್ವದ ಕಮಿಟಿ, ಅದೆಂಥದ್ದು ನಿಮ್ಮ ಕೋವಿಡಿಗೆ ಬಂದರೆ ಅದು ಅದೇ ಕಮಿಟಿ, 40%ಗೂ ಅದೇ ಕಮಿಟಿ. ಅವ್ರನ್ನ ಇಟ್ಕೊಂಡವ್ರಲ್ಲ ಒಬ್ಬರನ್ನ, ಅವರಿಗೆ ಕೊಟ್ಬಿಡಿ, ನ್ಯಾಯ ಬೇಕು ಕೊಡ್ತಾರೆ ಎಲ್ಲರಿಗೂ. ಸರ್, ಈಗ ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲೇ ಈ ಒಂದು ಸಂಭ್ರಮಾಚರಣೆ ಮತ್ತೊಂದು ಮಗದೊಂದು ಆಯಿತು. ಆದರೆ ಇದರ ಹೊಣೆಯನ್ನು ಸರ್ಕಾರ ಹೊರುತ್ತಾ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೊರ್ತಾರ? ಅಂದರೆ ಕೆಲವರು ಡಿ ಕೆ ಶಿವಕುಮಾರ್ ಅವರು ಇದರ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಇವರು ಈ ಜವಾಬ್ದಾರಿ ವಹಿಸ್ಕೊಳ್ಳಲ್ಲ. ಅವರಲ್ಲಿ ಮನುಷ್ಯತ್ವ ಅನ್ನೋದಿದ್ದರೆ ಇಂಥ ಸಂದರ್ಭದಲ್ಲಿ ಯಾವ ಥರ ಇವತ್ತು ಈ ಘಟನೆ ನಡೆಯಲಿಕ್ಕೆ ಕಾರಣಕರ್ತರಿ ಅಂತಕ್ಕಂಥದ್ದನ್ನು ಪ್ರಾಮಾಣಿಕವಾಗಿ ಗುರುತಿಸಿ ಆ್ಯಕ್ಷನ್ ತಗೋಬೇಕು. ಬಟ್ ಈ ಸರ್ಕಾರಕ್ಕೆ ಆ ಶಕ್ತಿ ಇಲ್ಲ. ಎಸ್ ಸರ್, ಧನ್ಯವಾದಗಳು ಸರ್. ಇದಿಷ್ಟು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.